ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯನ್ನು ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ನಿನಗೆ ಎಲ್ಲ ಸಾಧ್ಯವೇ. ಹೌದು ನನ್ನ ಪ್ರೀತಿಯ ದೇವಜನರೇ, ಈ ರಾಗದಲ್ಲಿ ಹೇಳುವ ಪ್ರಕಾರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಆತನಿಗೆ ಸಮಸ್ತವೂ ಸಾಧ್ಯವುಂಟು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯಾವ ದೇವರು ಸಮರ್ಯಾಯ ಸ್ತ್ರೀಯ ಕಥೆಯನ್ನು ಬದಲಾಯಿಸಿ ಆಕೆಯನ್ನ ಒಂದು ಪ್ರದೇಶಕ್ಕೆ ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಿದನು, ಯಾವ ದೇವರು ಕುರಿ ಕಾಯುವಂತಹ ಚಿಕ್ಕ ಬಾಲಕನಾಗಿರುವಂತಹ ದಾವಿದನ ಕಥೆಯನ್ನ ಬದಲಾಯಿಸಿ ಆತನನ್ನ ಇಸ್ರಾಯೇಲರ ಅರಸನಾಗಿ ಮಾರ್ಪಡಿಸಿದ್ದಾನು, ಯಾವ ದೇವರು ತನ್ನ ಸ್ವಂತ ಅಣ್ಣ ತಮ್ಮಂದಿರಿಂದಲೇ ಮೋಸಕ್ಕೆ ಒಳಗಾಗಿ ತಿರಸ್ಕರಿಸಲ್ಪಟ್ಟು ನೋವಿಗೆ ಒಳಗಾಗಿರುವಂತಹ ಯೋಸೆಫನ ಜೀವನದ ಕಥೆಯನ್ನು ಬದಲಾಯಿಸಿ ಆತನನ್ನ ಐಗುಪ್ತ ದೇಶದ ಒಂದು ಪ್ರಧಾನ ಮಂತ್ರಿಯನ್ನಾಗಿ ಮಾರ್ಪಡಿಸಿದನು, ಯಾವ ದೇವರು 12 ವರ್ಷದ ಕುಸುಮ ರೋಗಿ ಆಗಿರುವಂತಹ ಆ ಸ್ತ್ರೀಯ ಕಥೆಯನ್ನು ಬದಲಾಯಿಸಿ ಆಕೆಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಆಕೆಯನ್ನು ಆಶೀರ್ವದಿಸಿದನು, ಯಾವ ದೇವರು ವಯಸ್ಸಾದರೂ ಕೂಡ ಅನೇಕ ವರ್ಷಗಳಿಂದ ಮಕ್ಕಳ ಸಂತಾನಕ್ಕಾಗಿ ಕಾದು ಕುಳಿತಿರುವಂತಹ ಅಬ್ರಾಮ್ ಮತ್ತು ಸಾರಳ ಜೀವನದ ಕಥೆಯನ್ನು ಬದಲಾಯಿಸಿ ಮಕ್ಕಳ ಸಂತಾನದ ಆಶೀರ್ವಾದವನ್ನ ಕೊಟ್ಟು ಅವರನ್ನ ಉದ್ಧರಿಸಿದ ದೇವರು ಇವತ್ತು ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸಿ ನಿನ್ನನ್ನು ಆಶೀರ್ವದಿಸಲು, ಉದ್ಧರಿಸಲು, ನಿನ್ನನ್ನು ಅನೇಕರಿಗೆ ಸಾಕ್ಷಿಯನ್ನಾಗಿ ಮಾರ್ಪಡಿಸಲು ಆತನು ಶಕ್ತನು ಯೋಗ್ಯನಾಗಿದ್ದಾನೆ. ಹಾಗಾಗಿ ಕರ್ತನಲ್ಲಿರುವಂತಹ ಭರವಸೆಯನ್ನ, ಕರ್ತನಲ್ಲಿರುವಂತಹ ನಂಬಿಕೆಯನ್ನ ಬಿಟ್ಟುಕೊಡದಂತೆ ಯಾವಾಗ್ಲೂ ಕರ್ತನ ನೀನೇ ಏನಾದರೂ ಮಾಡಿ ನನ್ನ ಬದುಕನ್ನ, ನನ್ನ ಪರಿಸ್ಥಿತಿಯನ್ನ, ನನ್ನ ಪ್ರತಿಯೊಂದು ಕಾರ್ಯಗಳನ್ನ ನೀನು ಬದಲಾಯಿಸಿ ನನ್ನ ಕಥೆಯನ್ನ ನೀನು ಮಾರ್ಪಡಿಸು ದೇವರೇ ಎಂಬುದಾಗಿ ಆತನಲ್ಲಿಯೇ ನೀನು ಮೊರೆ ಇಡುತ್ತಾ ಆತನಲ್ಲಿಯೇ ನೀನು ನಂಬಿಕೆ ನಿರೀಕ್ಷೆಯುಳ್ಳವರಾಗಿ ಕಾದು ಕುಳಿತಿರುವುದೇ ಆದರೆ ಖಂಡಿತವಾಗಿ ನಿನ್ನ ನಂಬಿಕೆಯಂತೆ ಕರ್ತನು ನಿನ್ನ ಜೀವನದಲ್ಲಿ ದೊಡ್ಡ ಬಿಡುಗಡೆಗಳನ್ನ, ದೊಡ್ಡ ಕಾರ್ಯಗಳನ್ನ ಮಾಡುತ್ತಾ ನಿನ್ನನ್ನು ಆಶೀರ್ವದಿಸಿ ಆತನು ನಡೆಸುವವನಾಗಿದ್ದಾನೆ. ಹಾಗಾಗಿ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ನಂಬಿಕೆಯಲ್ಲಿ ದೃಢವಾಗಿ ಬೆಳೆದು ಬರುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗುವವರಾಗಿರ್ರಿ. ಕರ್ತನು ತಾನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.